ಖುಷಿಯ ಸುದ್ದಿ ಕೊಟ್ಟಿದ್ದಾರೆ ನಟ ಅಜಯ್ ರಾವ್. ಪತ್ನಿ ಸಪ್ನಾ ಮುನಿಸು ದೂರ ಆಗಿದೆ. ದಂಪತಿ ದಾಂಪತ್ಯ ಮುಂದುವರಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ತಾನು ಅಜಯ್ ರಾವ್ ಒಂದಾಗೋ ಸುಳಿವನ್ನು ಕೊಟ್ಟಿದ್ದಾರೆ ಸ್ವಪ್ನಾ ರಾವ್. ನಾನು ನನ್ನ ಮಗಳು ಬದುಕನ್ನ ಪುನರ್ನಿರ್ಮಿಸಿಕೊಳ್ತೇವೆ. ದಾಂಪತ್ಯ ಜೀವನ ಮತ್ತೆ ನಿರ್ಮಿಸುವುದಕ್ಕೆ ನಿಮ್ಮ ಹಾರೈಕೆ ಇರಲಿ. ಇನ್ಸ್ಟಾದಲ್ಲಿ ಸಪ್ನಾ ಅಜಯ್ ರಾವ್ ಪೋಸ್ಟ್ ಹಾಕಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಿನ್ನೆಷ್ಟೇ ಈ ಸುದ್ದಿ ಬಂದಿತ್ತು. ದಾಂಪತ್ಯದಲ್ಲಿ ಬಿರುಕಂತೆ. ಸ್ವಪ್ನಾ ರಾವ್ ಹಾಗೂ ಅಜಯ್ ರಾವ್ ದೂರ ಆಗ್ತಾ ಇದ್ದಾರಂತೆ. ಕೋರ್ಟ್ ಮೆಟ್ಟಲೇರಿದ್ದಾರಂತೆ. ನಮಗೆ ಡಿವೋರ್ಸ್ ಕೊಡಿಸಿ ಅಂತ ಕೇಳ್ತಾ ಇದ್ದಾರಂತೆ ಅನ್ನೋ ಸುದ್ದಿ ಇತ್ತು. ನಿನ್ನೆ ಅಜಯ್ ರಾವ್ ಅವ್ರ ಜೊತೆ ಮಾತಾಡಿದ್ವಿ ಕೂಡ. ಅವರು ಅದರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿಲ್ಲ, ಗೊತ್ತಿಲ್ಲ ಅಂತ ಹೇಳಿದರು. ಆದರೆ ಇವತ್ತು ಒಂದು ಖುಷಿಯ ಸುದ್ದಿ. ನಿಜಕ್ಕೂ ಇವರು ಚೆನ್ನಾಗಿರಬೇಕು ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ಸಾರ್ವಜನಿಕ ಬದುಕಿನಲ್ಲೂ ಕೂಡ ಅವರು ಬಹಳ ಚೆನ್ನಾಗಿದ್ದರು. ಇಬ್ಬರು ಪ್ರೀತಿಸಿ ಮದುವೆ ಆಗಿದ್ದರು. 2014ರಲ್ಲಿ ಮದುವೆ ಆಗಿದ್ದರು. 11 ವರ್ಷದ ಸುದೀರ್ಘ ಜೀವನ. ಮುದ್ದಾದ ಹೆಣ್ಣು ಮಗಳು ಕೂಡ ಇದ್ದಾರೆ. ಮೊನ್ನೆ ಹೊಸ ಮನೆ ಗೃಹ ಪ್ರವೇಶ ಆಗಿತ್ತು. ಆವಾಗಲೂ ಚೆನ್ನಾಗಿದ್ದರು, ಬಹಳ ಖುಷಿಯಿಂದ ಇದ್ದರು. ಆದರೆ ಏಕಾಏಕಿ ಯಾಕೆ ಹೀಗಾಯಿತು ಅನ್ನೋದೇ ದೊಡ್ಡ ಪ್ರಶ್ನಾರ್ಥಕವಾಗಿತ್ತು. ಬಟ್ ಆಗಿದ್ದಂತೂ ನಿಜ. ಏನಾದರೂ ಕಲಹ ಇತ್ತು. ಕಲಹದ ನಂತರ ಅಜಯ್ ರಾವ್ ಅವರೇ ಹೇಳ್ಕೊಂಡಿದ್ರು ನಿನ್ನೆ, ನನಗೆ ಗೊತ್ತೇ ಇಲ್ವಲ್ಲ ಇದ್ರ ವಿಚಾರ. ನನ್ನ ಹೆಂಡತಿ ಜೊತೆ ಮಾತಾಡ್ತೀನಿ, ಆಕೆ ಜೊತೆ ಮಾತಾಡ್ತೀನಿ, ಆಮೇಲೆ ಮತ್ತೆ ಸ್ಪಷ್ಟೀಕರಣ ಕೊಡ್ತೀನಿ ಅಂತ ಹೇಳಿದರು. ಸೊ ಮಾತಾಡಿ ಆದ ನಂತರ ಈಗ ಸ್ವಪ್ನಾ ರಾವ್ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟನ್ನು ಹಂಚಿಕೊಂಡಿದ್ದಾರೆ. ನಾವು ಮತ್ತೊಮ್ಮೆ ದಾಂಪತ್ಯದಲ್ಲಿ ಮುಂದುವರಿಯುವುದಕ್ಕೆ ನಿರ್ಧರಿಸಿದ್ದೇವೆ ಅಂತ ಹೇಳಿದ್ದಾರೆ. ದಾಂಪತ್ಯ ಜೀವನ ಪುನಃ ನಿರ್ಮಿಸಿಕೊಳ್ತೇವೆ. ನಮಸ್ಕಾರ. ತಾಯಿಯಾಗಿ ನನ್ನ ಮೊದಲ ಜವಾಬ್ದಾರಿ ನನ್ನ ಮಗಳ ಸುರಕ್ಷತೆ, ಗೌರವ ಮತ್ತು ಅವಳ ಭವಿಷ್ಯಕ್ಕಾಗಿ ನಾನು ಪ್ರತಿದಿನ ಧೈರ್ಯವನ್ನು ಕೂಡಿಸಿ ನನಗೆ ತೀವ್ರವಾಗಿ ಪರೀಕ್ಷಿಸುವ ಸವಾಲುಗಳನ್ನು ಎದುರಿಸುತ್ತಾ ಇದ್ದೇನೆ. ಪ್ರಿಯ ಸ್ನೇಹಿತರೇ ಮತ್ತು ಸಹೋದರರೇ, ಈ ಹಂತದಲ್ಲಿ ನಾನು ಮತ್ತು ನನ್ನ ಮಗಳು ನಮ್ಮ ಬದುಕನ್ನು ಪುನರ್ನಿರ್ಮಿಸಿಕೊಳ್ಳಲು ಮತ್ತು ನಮ್ಮ ದಾಂಪತ್ಯ ಜೀವನವನ್ನು ಪುನರ್ನಿರ್ಮಿಸಿಕೊಳ್ಳುವುದಕ್ಕೆ ನಿಮ್ಮ ಹಾರೈಕೆಗಳು ಮತ್ತು ಪ್ರಾರ್ಥನೆಗಳನ್ನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀವಿ. ಮತ್ತು ನಾನು ಅತ್ಯಂತ ಗೌರವದಿಂದ ತಿಳಿಸುವುದಕ್ಕೆ ಬಯಸುವುದೇನೆಂದರೆ, ಈ ವಿಷಯವು ನಮ್ಮ ವೈಯಕ್ತಿಕ ಆಳವಾದ ಭಾವನಾತ್ಮಕ ಮತ್ತು ದಾಂಪತ್ಯ ಜೀವನಕ್ಕೆ ಮಾತ್ರ ಸಂಬಂಧಿಸಿದ್ದು ಹೊರತು ಬೇರೆ ಯಾವುದೇ ರೀತಿಯಲ್ಲಿ ಸಂಬಂಧಿಸಿಲ್ಲ ಅಂತ ಅವರು ಹೇಳಿದ್ದಾರೆ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ನ ಮೂಲಕ. ಇಷ್ಟಲ್ಲೂ ಈ ಪೋಸ್ಟ್ನಲ್ಲಿ ಏನಿದೆ, ಸ್ವಪ್ನಾ ರಾವ್ ಅವರು ಏನು ಹೇಳಿದ್ದಾರೆ ಅದನ್ನೊಮ್ಮೆ ನೋಡ್ಕೊಂಬನ್ನಿ. ತಾಯಿಯಾಗಿ ನನ್ನ ಮೊದಲ ಜವಾಬ್ದಾರಿ ನನ್ನ ಮಗಳ ಸುರಕ್ಷತೆ, ಗೌರವ ಮತ್ತು ಅವಳ ಭವಿಷ್ಯಕ್ಕಾಗಿ ನಾನು ಪ್ರತಿದಿನ ಧೈರ್ಯವನ್ನ ಕೂಡಿಸಿ ನನಗೆ ತೀವ್ರವಾಗಿ ಪರೀಕ್ಷಿಸುವ ಸವಾಲುಗಳನ್ನು ಎದುರಿಸುತ್ತಿದ್ದೇನೆ. ಪ್ರಿಯ ಸ್ನೇಹಿತರೆ ಮತ್ತು ಸಹೋದರರೇ, ಈ ಹಂತದಲ್ಲಿ ನಾನು ಮತ್ತು ನನ್ನ ಮಗಳು ನಮ್ಮ ಬದುಕನ್ನ ಪುನರ್ ನಿರ್ಮಿಸಿಕೊಳ್ಳಲು ಮತ್ತು ನಮ್ಮ ದಾಂಪತ್ಯ ಜೀವನವನ್ನ ಪುನಃ ನಿರ್ಮಿಸಿಕೊಳ್ಳಲು ನಿಮ್ಮ ಹಾರೈಕೆಗಳು ಮತ್ತು ಪ್ರಾರ್ಥನೆಗಳನ್ನ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ. ಮತ್ತು ನಾನು ಅತ್ಯಂತ ಗೌರವದಿಂದ ತಿಳಿಸಲು ಬಯಸೋದೇನೆಂದ್ರೆ, ಈ ವಿಷಯ ನಮ್ಮ ವೈಯಕ್ತಿಕ ಆಳವಾದ ಭಾವನಾತ್ಮಕ ಮತ್ತು ದಾಂಪತ್ಯ ಜೀವನಕ್ಕೆ ಮಾತ್ರ ಸಂಬಂಧಿಸಿದ್ದು ಹೊರತು ಬೇರೆ ಯಾವುದೇ ರೀತಿಯಲ್ಲಿ ಸಂಬಂಧಿಸಿಲ್ಲ ಎಂದು ತಿಳಿಸಲು ಬಯಸ್ತೀನಿ. ಲೋಕೇಶ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ದು ಹೋಗ್ತಾರೆ. ಲೋಕೇಶ್, ನಿನ್ನೆಷ್ಟೇ ಮಾತಾಡಿದ್ವಿ, ನಿನ್ನೆಷ್ಟೇ ಸುದ್ದಿ ಬಂದಿತ್ತು. ಅಜಯ್ ರಾವ್ ಅವರು ಕೂಡ ಬಹಳ ಆಶ್ಚರ್ಯ ವ್ಯಕ್ತಪಡಿಸಿದ್ರು, ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದರು. ಆದರೆ ಇವತ್ತು ಆ ಪೋಸ್ಟನ್ನು ನೋಡ್ತಾ ಹೋದರೆ ಆಕೆ ಹೇಳ್ಕೊಳ್ತಾರೆ, ನಾನು ಮತ್ತು ನನ್ನ ಮಗಳ ಜೀವನಕ್ಕಾಗಿ ಭವಿಷ್ಯಕ್ಕಾಗಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ. ಹಾಗಾದ್ರೆ ಏನೋ ಕಲಹ ಇತ್ತು ಅಂತ ಅನ್ನೋದು ಸತ್ಯ ಅಲ್ವಾ? ಖಂಡಿತ. ಯಾಕಂದ್ರೆ ಮೇಲ್ನೋಟಕ್ಕೆ ಈಗ ಏನು ಅವರು ಪೋಸ್ಟ್ ಹಾಕಿದ್ರೆ ಅದರಲ್ಲೇ ಗೊತ್ತಾಗ್ತದೆ. ಅವರ ಮಧ್ಯದಲ್ಲಿ ಅವರ ನಡುವೆ ಒಂದು ವೈಮನಸ್ಸು ಅನ್ನೋದಿತ್ತು. ಸೊ ಆ ಒಂದು ಕಾರಣಕ್ಕೆ ಎಲ್ಲಿ ಇದು ಡಿವೋರ್ಸ್ ಒಂದು ವಿಚಾರ ಬರುತ್ತೆ, ಆ ನಂತರದಲ್ಲಿ ಇಬ್ರು ಕೂಡ ಕೂತು ಮಾತನಾಡಿದ್ದಾರೆ. ಮಾತನಾಡಿದ ನಂತರದಲ್ಲಿ ಇಬ್ಬರು ನಮ್ಮ ಮಗುವಿನ ಒಂದು ರಕ್ಷಣೆಗಾಗಿ ಭವಿಷ್ಯಕ್ಕಾಗಿ ನಾವು ಮತ್ತೆ ಒಂದಾಗೋಣ ಅನ್ನೋ ವಿಚಾರವನ್ನು ಅಜಯ್ ಅವರು ಕೂಡ ನಿನ್ನೆ ತಮ್ಮ ವೈಯಕ್ತಿಕ ವಿಚಾರದಿಂದ ಡಿವೋರ್ಸ್ ವಿಚಾರವಾಗಿ ಯಾರು ಕೂಡ ಗಾಸಿಪ ಬಸ್ಸುಗಳಲ್ಲಿ ಮತ್ತೊಂದಾಗಲಿ ಬೇಡ, ನಾನೇ ಅದಕ್ಕೆ ಕ್ಲಾರಿಫೈ ಮಾಡ್ಕೋತೀನಿ, ನಮ್ಮಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಕೂತು ಮಾತನಾಡ್ಕೋತೀವಿ ಅಂತ ಹೇಳಿದ್ರು. ಬಟ್ ಇವತ್ತು ಸ್ವಪ್ನ ಅವರು ಮತ್ತೊಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಅನ್ನು ಹಾಕಿದ್ರು. ಅಲ್ಲಿ ಅಂದ್ರೆ ತುಂಬಾ ನೀಟಾಗಿ ಹೇಳಿದ್ದಾರೆ, ಅಂದ್ರೆ ನಮ್ಮ ಭವಿಷ್ಯಕ್ಕಾಗಿ, ಮಗಳ ಭವಿಷ್ಯಕ್ಕಾಗಿ ಸೊ ನಾವು ಮತ್ತೆ ಒಟ್ಟಾಗಿ ಬದುಕೋಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಒಂದು ಮಾಹಿತಿಯನ್ನ ತಿಳಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಲೋಕೇಶ್. ನಮಸ್ಕಾರ.
ತಾಯಿಯಾಗಿ ನನ್ನ ಮೊದಲ ಜವಾಬ್ದಾರಿ ನನ್ನ ಮಗಳ ಸುರಕ್ಷತೆ, ಗೌರವ ಮತ್ತು ಅವಳ ಭವಿಷ್ಯಕ್ಕಾಗಿ ನಾನು ಪ್ರತಿದಿನ ಧೈರ್ಯವನ್ನ ಕೂಡಿಸಿ ನನಗೆ ತೀವ್ರವಾಗಿ ಪರೀಕ್ಷಿಸುವ ಸವಾಲುಗಳನ್ನು ಎದುರಿಸುತ್ತಿದ್ದೇನೆ. ಪ್ರಿಯ ಸ್ನೇಹಿತರೆ ಮತ್ತು ಸಹೋದರರೇ, ಈ ಹಂತದಲ್ಲಿ ನಾನು ಮತ್ತು ನನ್ನ ಮಗಳು ನಮ್ಮ ಬದುಕನ್ನ ಪುನರ್ ನಿರ್ಮಿಸಿಕೊಳ್ಳಲು ಮತ್ತು ನಮ್ಮ ದಾಂಪತ್ಯ ಜೀವನವನ್ನ ಪುನಃ ನಿರ್ಮಿಸಿಕೊಳ್ಳಲು ನಿಮ್ಮ ಹಾರೈಕೆಗಳು ಮತ್ತು ಪ್ರಾರ್ಥನೆಗಳನ್ನ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ. ಮತ್ತು ನಾನು ಅತ್ಯಂತ ಗೌರವದಿಂದ ತಿಳಿಸಲು ಬಯಸೋದೇನೆಂದ್ರೆ, ಈ ವಿಷಯ ನಮ್ಮ ವೈಯಕ್ತಿಕ, ಆಳವಾದ ಭಾವನಾತ್ಮಕ ಮತ್ತು ದಾಂಪತ್ಯ ಜೀವನಕ್ಕೆ ಮಾತ್ರ ಸಂಬಂಧಿಸಿದ್ದು ಹೊರತು ಬೇರೆ ಯಾವುದೇ ರೀತಿಯಲ್ಲಿ ಸಂಬಂಧಿಸಿಲ್ಲ ಎಂದು ತಿಳಿಸಲು ಬಯಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.